ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ಇವಾಗ ಅಟ್ ಪ್ರೆಸೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಕೂಡ ರ್ಯಾಬಿಟ್ ಆರ್ ಒನ್ ಈ ಹೆಸರೇ ಕೇಳಿಸ್ತಿದೆ ಅಂತಾನೆ ಹೇಳ್ಬೋದು. ಏನಿದು ರ್ಯಾಬಿಟ್ ಆರ್ ಒನ್? ನಿಮ್ಗೂ ಕೂಡ ಒಂದು ಕ್ವಶನ್ ಮಾರ್ಕ್ ಇರುತ್ತಲ್ಲ. ಇವತ್ತು ರ್ಯಾಬಿಟ್ ಆರ್ ಒನ್ ಬಗ್ಗೆನೇ ಈ ಒಂದು ವಿಡಿಯೋದಲ್ಲಿ ಮಾತಾಡೋಣಂತೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ ಅಟ್ ಪ್ರೆಸೆಂಟ್ ನಾವೆಲ್ಲರೂ ಕೂಡ ಈ ತರ ಒಂದು ಸ್ಮಾರ್ಟ್ ಫೋನ್ ನ ಯೂಸ್ ಮಾಡ್ತಿದೀವಿ. ಇನ್ನೊಂದು ವರ್ಷ 2 ವರ್ಷ ಆಯ್ತು ಅಂದ್ರೆ ಈ ತರ ಸ್ಮಾರ್ಟ್ ಫೋನ್ಸ್ ನ ನಾವು ಯಾರು ಕೂಡ ಯೂಸ್ ಮಾಡೋದಿಲ್ಲ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ತರ ಸ್ಮಾರ್ಟ್ ಫೋನ್ಸ್ ನಾವು ಯೂಸ್ ಮಾಡ್ತೀವಿ ಅಂತಾನೆ ಹೇಳ್ಬೋದು. ಇದನ್ನ ನಾವು ಸ್ಮಾರ್ಟ್ ಫೋನ್ ಅನ್ನೋದಕ್ಕೂ ಕೂಡ ಆಗೋದಿಲ್ಲ, ಒಂದ್ ರೀತಿ ಸಿಂಪ್ಲಿಫೈಡ್ ಮೊಬೈಲ್ ಅಂತಾನೆ ಹೇಳ್ಬೋದು. ಈ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಈ ಒಂದು ಡಿವೈಸ್ ಅಲ್ಲಿ ಹೊಸ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ, ಹೊಸ ಡಿಸೈನ್ ನ ಯೂಸ್ ಮಾಡಿದ್ದಾರೆ, ಹೊಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನು ಕೂಡ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆಗಿ ಇಂಟಿಗ್ರೇಟ್ ಮಾಡಿದ್ದಾರೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, 100% ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಿಧಾನಕ್ಕೆ ಬರ್ತಾ ಬರ್ತಾ ನಮ್ಮ ಟೆಕ್ನಾಲಜಿ ಫೀಲ್ಡ್ ಅನ್ನೋದು ಯಾವ ರೀತಿ ರೆವಲ್ಯೂಷನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ, ತುಂಬಾ ಕಮ್ಮಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಂತಿದ್ದೀರಾ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೊಂದು ಬೂಸ್ಟ್ ಇರುತ್ತೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಒಂದು ಡಿವೈಸ್ ನ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ದಾರೆ. ರ್ಯಾಬಿಟ್ ಅನ್ನೋ ಕಂಪ್ನಿಯವರು ಲಾಂಚ್ ಮಾಡಿದ್ದಾರೆ. ಈ ಕಂಪ್ನಿಯವರು ಒಂದು ಡಿವೈಸ್ ನ ಲಾಂಚ್ ಮಾಡಿದ್ದಾರೆ. ಆ ಡಿವೈಸ್ ಹೆಸರು ಬಂದ್ಬಿಟ್ಟು R1 ಅಂತೇಳಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ರ್ಯಾಬಿಟ್ R1. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಡಿವೈಸ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ. ಆರೆಂಜ್ ಕಲರ್ ಅಲ್ಲಿ ಇರುತ್ತೆ. ಒಂದು ಸಣ್ಣ ಡಿಸ್ಪ್ಲೇ ನ ಪ್ರೊವೈಡ್ ಮಾಡಿದ್ದಾರೆ. 2.88 ಇಂಚಸ್ ಇರುತ್ತೆ. ಸೈಡ್ ಅಲ್ಲಿ ನಿಮಗೊಂದು ಆಕ್ಷನ್ ಬಟನ್ ಇರುತ್ತೆ. ಅಲ್ಲಿ ನಿಮಗೊಂದು ಸಣ್ಣ ಸ್ಕ್ರೋಲರ್ ಕೂಡ ಕೊಟ್ಟಿದ್ದಾರೆ. ಇನ್ಫಾರ್ಮೇಶನ್ ನೀವು ಸ್ಕ್ರೋಲ್ ಮಾಡೋದಕ್ಕೆ ಈ ಒಂದು ಸ್ಕ್ರೋಲರ್ ಯೂಸ್ ಆಗುತ್ತೆ. ಅದರ ಮೇಲ್ಗಡೆ ನಿಮಗೆ 360 ಡಿಗ್ರಿ ಕ್ಯಾಮ್ರಾನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಂಟರ್ನಲ್ಲಿ ಮೈಕ್ಸ್ ಇರುತ್ತೆ, ಹಾಗೆ ಬಂದ್ಬಿಟ್ಟು ಸ್ಪೀಕರ್ಸ್ ಕೂಡ ಇರುತ್ತೆ. ಓವರ್ ಆಲ್ ಆಗಿ ಮಾತಾಡೋದಾದ್ರೆ ಈ ಒಂದು ಡಿವೈಸ್ ಅಲ್ಲಿ ಇದೆಲ್ಲನೂ ಕೂಡ ಇರುತ್ತೆ. ಒಂದ್ ಸ್ವಲ್ಪ ಡಿವೈಸ್ ಬಗ್ಗೆ ಮಾತಾಡೋಣಂತೆ. ಇವಾಗ ನಿಮಗೊಂದು ಡೌಟ್ ಬರ್ಬೋದು, ಬ್ರೋ ಇವಾಗ ನಾರ್ಮಲ್ ಆಗಿ ನಾವು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಿದೀವಿ, ಸ್ಮಾರ್ಟ್ ಫೋನಿಗೂ ಇದಕ್ಕೂ ಏನ್ ವ್ಯತ್ಯಾಸ, ಏನಾದ್ರೂ ಒಂದ್ ಸ್ವಲ್ಪ ಚೇಂಜಸ್ ಇದ್ರೇನಲ್ಲ ಇದೊಂದ್ ಸ್ವಲ್ಪ ಯೂನಿಕ್ ಆಗಿರುತ್ತೆ ಅಂತೇಳಿ ನಿಮಗೊಂದು ಡೌಟ್ ಬರ್ಬೋದು. ತುಂಬಾ ಯೂನಿಕ್ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ಇವಾಗ ನಾವು ಒಂದು ಸ್ಮಾರ್ಟ್ ಫೋನ್ ಇದೆ ಅಂತ ಇಟ್ಕೊಳ್ಳಿ. ಈ ಸ್ಮಾರ್ಟ್ ಫೋನ್ ಅಲ್ಲಿ ಇವಾಗ ನಾನು ಫುಡ್ ಆರ್ಡರ್ ಮಾಡಬೇಕು. ಅವಾಗ ನಾನು ಏನ್ ಮಾಡ್ತೀನಿ, ಸ್ವಿಗ್ಗಿ ಇಲ್ಲ ಅಂದ್ರೆ ಝೊಮ್ಯಾಟೋನ ಯೂಸ್ ಮಾಡ್ತೀನಿ. ಒಂದು ಕ್ಯಾಬ್ ನಾನು ಬುಕ್ ಮಾಡ್ಕೋಬೇಕು, ಓಲಾ ಇಲ್ಲ ಊಬರ್ ನ ಬುಕ್ ಮಾಡ್ಕೊಂತೀನಿ. ನಾನು ಏನಾದ್ರೂ ಸರ್ಚ್ ಮಾಡಬೇಕು ಅಂದ್ರೆ ಗೂಗಲ್ ಯೂಸ್ ಮಾಡ್ತೀನಿ. ಸೊ ಈ ರೀತಿಯಾಗಿ ನಾನು ಡಿಫ್ರೆಂಟ್ ಆಪ್ಸ್ ನ ಯೂಸ್ ಮಾಡ್ತೀನಿ. ನನಗೆ ಒಂದೇ ಡಿವೈಸ್ ಅಲ್ಲಿ ವಿಪರೀತ ಆಪ್ಸ್ ಇರುತ್ತೆ. ನಾನು ಪ್ರತಿಯೊಂದು ಕೆಲಸಕ್ಕೂ ಕೂಡ ಒಂದೊಂದು ಆಪ್ ನ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡ್ತೀನಿ ಅಂತಾನೆ ಹೇಳ್ಬೋದು. ಆದ್ರೆ ಈ ಒಂದು ರ್ಯಾಬಿಟ್ R1 ಅಲ್ಲಿ ಬಂದ್ಬಿಟ್ಟು ಒಂದು ಹೊಸ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ, LAM ಅಂತೇಳಿ, ಲಾರ್ಜ್ ಆಕ್ಷನ್ ಮಾಡೆಲ್ ಅಂತೇಳಿ. ಇದರಿಂದ ಏನ್ ಯೂಸ್ ಆಗುತ್ತೆ ಅಂದ್ರೆ, ಇದು ಎಲ್ಲಾ ಸಾಫ್ಟ್ವೇರ್ ಕೂಡ ಕಂಬೈನ್ ಮಾಡುತ್ತೆ, ಅಂದ್ರೆ ಅರ್ಥ ಮಾಡ್ಕೊಳುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಸಾಫ್ಟ್ವೇರ್ ನ ನೀವು ಯೂಸ್ ಮಾಡ್ಕೊಂಡು ಎಲ್ಲ ಕೆಲಸನೂ ಕೂಡ ಮಾಡ್ಬೋದು. ಇವಾಗ ನೀವು ಫುಡ್ ಆರ್ಡರ್ ಮಾಡ್ಬೇಕಾ, ನೀವೇನ್ ಫುಡ್ ಆರ್ಡರ್ ಮಾಡ್ಬೇಕು ಅಂತ ನೀವು ಜಸ್ಟ್ ಹೇಳಿದ್ರೆ ಸಾಕು, ಅದು ಆಟೋಮೆಟಿಕ್ ಆಗಿ ಆರ್ಡರ್ ಮಾಡುತ್ತೆ. ನಿಮಗೆ ಯಾವ್ದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ, ಒಂದ್ ಸ್ವಲ್ಪ ನೀವು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದೀರಾ ಅಂದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಪ್ರೊವೈಡ್ ಮಾಡುತ್ತೆ. ಜಸ್ಟ್ ಇವಾಗ ಒಂದು ಕ್ಯಾಬ್ ಬುಕ್ ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು ಅಂತ ನೀವು ಹೇಳಿದ್ರೆ ಸಾಕು, ಅದೇ ಆಟೋಮೆಟಿಕ್ ಆಗಿ ಒಂದು ಕ್ಯಾಬ್ ಕೂಡ ಬುಕ್ ಮಾಡುತ್ತೆ. ಈ ರೀತಿಯಾಗಿ ಈ ಒಂದು ಟೆಕ್ನಾಲಜಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಮಲ್ಟಿಪಲ್ ಆಪ್ಸ್ ನ ನಾವು ಯೂಸ್ ಮಾಡೋ ಅವಶ್ಯಕತೆ ಆದ್ರೆ ಇರೋದಿಲ್ಲ. ಈ ಒಂದು ಡಿವೈಸ್ ಅಲ್ಲಿ ಒಂದು ಹೊಸ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಆ ಒಂದು ಟೆಕ್ನಾಲಜಿ ನೀವೇನ್ ಕ್ವಶನ್ ಕೇಳ್ತಿರಲ್ಲ ಅದನ್ನ ಅರ್ಥ ಮಾಡ್ಕೊಂಡು ಸಿಂಪ್ಲಿಫೈ ಆಗಿ ನಿಮಗೆ ಆನ್ಸರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇನ್ನ ಪ್ರೈವೇಸಿ ವಿಷಯಕ್ಕೆ ಬಂದ್ರೆ, ಪ್ರೈವೇಸಿ ವಿಷಯದಲ್ಲಿ ನಾವು ತುಂಬಾ ಸ್ಟ್ರಾಂಗ್ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ತುಂಬಾ ಚೆನ್ನಾಗಿದೆ. ಇವಾಗ ನೀವು ಸ್ಪಾಟಿಫೈ ಅಲ್ಲಿ ಒಂದು ಹಾಡ್ ಕೇಳಬೇಕು ಅಂತ ಇಟ್ಕೊಂಡ್ರೆ, ರ್ಯಾಬಿಟ್ R1 ನಲ್ಲಿ ಜಸ್ಟ್ ನೀವು ಹಾಡ್ ಹೇಳಿದ್ರೆ ಸಾಕು, ಆ ಒಂದು ಹಾಡ್ ನ ನಿಮಗೆ ಪ್ಲೇ ಮಾಡುತ್ತೆ. ಅದಕ್ಕಿಂತ ಮುಂಚೆ ಸ್ಪಾಟಿಫೈ ಇರಬೇಕಲ್ಲ. ಸೊ ಇವಾಗ ಸ್ಪಾಟಿಫೈ ಅಲ್ಲಿ ನೀವು ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಬಿಟ್ಟು ಲಾಗಿನ್ ಆಗೋ ಅವಶ್ಯಕತೆ ಇರೋದಿಲ್ಲ. ಇವಾಗ ನೀವು ಎಕ್ಸ್ಟರ್ನಲಿ ಯಾವ್ದಾದ್ರು ಒಂದು ಡಿವೈಸ್ ಯೂಸ್ ಮಾಡ್ತಿರ್ತೀರಲ್ಲ, ಒಂದು ಮೊಬೈಲ್ ಯೂಸ್ ಮಾಡ್ತಿರ್ತೀರಲ್ಲ, ಆ ಮೊಬೈಲ್ ಅಲ್ಲಿ ಸ್ಪಾಟಿಫೈ ಲಾಗಿನ್ ಆಗಿತ್ತು ಅಂದ್ರೆ ಸಾಕು, ಇದರಲ್ಲೂ ಕೂಡ ಆಟೋಮೆಟಿಕ್ ಆಗಿ ಲಾಗಿನ್ ಆಗುತ್ತೆ. ಯೂಸರ್ ಇನ್ಫಾರ್ಮೇಶನ್ ಕೂಡ ನಾವು ತಗೊಳೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದು ನನಗೆ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ನಿಮಗೆ ಯಾವುದೇ ರೀತಿ ಯೂಸರ್ ನೇಮ್ ಪಾಸ್ವರ್ಡ್ ಇದೇನು ಕೂಡ ಇದು ಕೇಳೋದಿಲ್ಲ, ಆಟೋಮೆಟಿಕ್ ಆಗಿ ಇದು ಲಾಗಿನ್ ಆಗುತ್ತೆ. ನಿಮ್ ಇನ್ಫಾರ್ಮೇಶನ್ ಇಂದ ನಮಗೇನು ಕೂಡ ಯೂಸ್ ಅದಿಲ್ಲ, ನಿಮ್ ಇನ್ಫಾರ್ಮೇಶನ್ ಕೂಡ ನಾವು ತಗೊಳೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಪ್ರೈವೇಸಿ ವಿಷಯದಲ್ಲಿ ನೋಡ್ಕೊಂಡ್ರೆ ತುಂಬಾ ಲೆವೆಲ್ ಅಲ್ಲಿ ಸೆಕ್ಯೂರಿಟಿನ ಸ್ಟ್ರಾಂಗ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದು ನನಗೆ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಈ ಒಂದು ಡಿವೈಸ್ ಅಲ್ಲಿ ಟೈಪ್ ಸಿ ಪೋರ್ಟ್ ಇರುತ್ತೆ. ಡಿಸ್ಪ್ಲೇನು ಕೂಡ ತುಂಬಾ ಚೆನ್ನಾಗಿದೆ. ನಿಮಗೆ 4G ಸಿಮ್ ಸಪೋರ್ಟ್ ಕೂಡ ಇರುತ್ತೆ, LTE ಸಪೋರ್ಟ್ ಇರುತ್ತೆ. ಇದರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದೇನೋ ಅಂದ್ರೆ 360 ಡಿಗ್ರಿ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ನೀವೇನ್ ಕ್ವಶನ್ ಕೇಳ್ತಿರಲ್ಲ ಅದ್ರ ತಕ್ಕಂತೆ ಈ ಒಂದು ಕ್ಯಾಮ್ರಾ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ, ಯಾವಾಗ್ಲೂ ಕೂಡ ಇದು ರೊಟೇಟ್ ಆಗೋದಿಲ್ಲ, ಅದ್ರ ರಿಕ್ವೈರ್ಮೆಂಟ್ ತಕ್ಕಂತೆ ಇದು ರೊಟೇಟ್ ಆಗುತ್ತೆ, ಹಾಗೆ ಬಂದ್ಬಿಟ್ಟು ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ಡಿವೈಸ್ ಅಲ್ಲಿ ಈ ಕ್ಯಾಮ್ರಾನ ಆಡ್ ಮಾಡಿರೋದು ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಓನ್ ಆಗಿ ರ್ಯಾಬಿಟ್ OS ನ ಯೂಸ್ ಮಾಡಿದ್ದಾರೆ. ಈ ಒಂದು ರ್ಯಾಬಿಟ್ OS ಎಷ್ಟು ಫಾಸ್ಟ್ ಇರುತ್ತೆ ಅಂದ್ರೆ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ ಚಾಟ್ GPT ಗೆ ನೀವೇನಾದ್ರೂ ಕ್ವಶನ್ ಕೇಳಿದ್ದೀರಾ ಅಂದ್ರೆ ನಿಮಗೆ ಇನ್ಸ್ಟೆಂಟ್ ಆಗಿ ಆನ್ಸರ್ ಕೊಡುತ್ತೆ. ಚಾಟ್ GPT ಗೆ ಕಂಪೇರ್ ಮಾಡಿದ್ರೆ ರ್ಯಾಬಿಟ್ OS 10 ಟೈಮ್ಸ್
ಫಾಸ್ಟರ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಾಗ ರಾಬಿಟ್ OS ಅಲ್ಲಿ ಇದರಲ್ಲಿ ಏನಾದರೂ ನೀವೊಂದು ಕ್ವಶನ್ ಕೇಳಿದ್ದೀರಾ ಅಂದ್ರೆ 500 ಮಿಲಿ ಸೆಕೆಂಡ್ ಅಲ್ಲಿ ನಿಮಗೆ ಆನ್ಸರ್ ಮಾಡುತ್ತೆ. 1 ಸೆಕೆಂಡ್ ಕೂಡ ನಿಮಗೆ ಟೈಮ್ ತಗೊಳೋದಿಲ್ಲ, 1 ಸೆಕೆಂಡ್ ಅಲ್ಲಿ ಅರ್ಧ ಅಂತಾನೆ ಹೇಳ್ಬೋದು. ಅಷ್ಟು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಿಮಗೆ ಆನ್ಸರ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಒಂದ್ ಸ್ವಲ್ಪ ಕ್ವಶನ್ಸ್ ಕೂಡ ಕೇಳಿದ್ದಾರೆ, ಆ ವಿಡಿಯೋಸ್ ಕೂಡ ನಾನು ನಿಮಗೆ ಹಾಕ್ತೀನಿ. What's the stock price of Coca-Cola? Searching for the stock price of Coca-Cola. The stock price of Coca-Cola, KO, is $59.76. Who played the role Oppenheimer in Christopher Nolan's latest movies? In Christopher Nolan's most recent film, Oppenheimer, the role of J. Robert Oppenheimer is played by Cillian Murphy. The film is a biographical thriller that explores the story of American scientist J. ಈ ರೀತಿಯಾಗಿ ನೀವೇನ್ ಕ್ವಶನ್ ಕೇಳಿದ್ರು ಕೂಡ ಇನ್ಸ್ಟೆಂಟ್ ಆಗಿ ಪಟ್ ಅಂತ ಹೇಳ್ಬಿಟ್ಟು ನಿಮಗೆ ಆನ್ಸರ್ ಮಾಡುತ್ತೆ. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ನನಗೆ ಬಂದ್ಬಿಟ್ಟು ಇವಾಗ ಯಾವ್ದಾದ್ರು ಒಂದು ರೋಡ್ ಟ್ರಿಪ್ ಹೋಗ್ತಿದ್ದೀರಾ ಅಂತ ಇಟ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಎಲ್ಲ ಸೇರ್ಬಿಟ್ಟು ಯಾವುದೋ ಒಂದು ಟೂರ್ ಹೋಗ್ತಿದ್ದೀರಾ. ಇವಾಗ ನೀವು ಲಂಡನ್ಗೆ ಹೋಗ್ತಿದ್ದೀರಾ ಅಂದ್ರೆ ಲಂಡನ್ ಅಲ್ಲಿ ನಾನು 2 ದಿನ ಇರ್ತೀನಿ, ನಾವು 3 ಜನ ಇದ್ದೀವಿ, ನಮಗೋಸ್ಕರ ಒಂದು ಟ್ರಿಪ್ ನ ನೀನು ಪ್ಲಾನ್ ಮಾಡು ಅಂದ್ರೆ ನಿನಗೊಂದು ಸಮರೈಸ್ ಕೊಡು ಅಂದ್ರೆ ಕಂಪ್ಲೀಟ್ ಆಗಿ ನಿಮಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಇದು ಸಮರೈಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಯಾವ್ಯಾವ ಟೈಮ್ ಅಲ್ಲಿ ಎಲ್ಲೆಲ್ಲಿ ಇರಬೇಕು, ಯಾವ್ಯಾವ ಪ್ಲೇಸಸ್ ನ ನೋಡಬೇಕು, ಎಲ್ಲಿ ಊಟ ಮಾಡಬೇಕು, ಎಲ್ಲಿ ಸ್ಟೇ ಮಾಡಬೇಕು, ಈ ರೀತಿಯಾಗಿ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಇದು ಪ್ರೊವೈಡ್ ಮಾಡುತ್ತೆ. ಅದು ಕೂಡ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅಂತಾನೆ ಹೇಳ್ಬೋದು. ನಿಮಗೆ 1 ಸೆಕೆಂಡ್ ಕೂಡ ಟೈಮ್ ತಗೊಳೋದಿಲ್ಲ, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಿಮಗೆ ಈ ಒಂದು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡುತ್ತೆ. ಈ ರೀತಿಯಾಗಿ ಹೇಳ್ಕೊಂತ ಹೋದ್ರೆ ತುಂಬಾ ಅಡ್ವಾಂಟೇಜಸ್ ಇದೆ ಅಂತಾನೆ ಹೇಳ್ಬೋದು. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ರೀಸೆಂಟ್ ಆಗಿ ನಾನೊಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ AI ಪಿನ್ ಬಗ್ಗೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಒಂದು ವಿಡಿಯೋನ ನೀವು ಕೂಡ ನೋಡೇ ಇರ್ತೀರಾ. ಅವರು ಕೂಡ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರು. ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಅಂದ್ರೆ ಅದ್ರಲ್ಲಿ ನಿಮಗೆ ಡಿಸ್ಪ್ಲೇ ಇರೋದಿಲ್ಲ, ನಿಮ್ ಕೈ ಅದು ಡಿಸ್ಪ್ಲೇ ಆಗುತ್ತೆ ಅಂತಾನೆ ಹೇಳ್ಬೋದು. ಒಂದು ಸಣ್ಣ ಪ್ರೊಜೆಕ್ಟರ್ ನ ಕೊಟ್ಟಿರ್ತಾರೆ, ನೀವು ಕೈ ಈ ರೀತಿಯಾಗಿ ಮಾಡಿದೀರಾ ಅಂದ್ರೆ ಕೈ ಮೇಲೆ ಪ್ರೊಜೆಕ್ಟ್ ಆಗುತ್ತೆ. ಇದರಲ್ಲಿ ಏನು ಅಂದ್ರೆ ಒಂದು ಡೆಡಿಕೇಟೆಡ್ ಆಗಿ ಡಿಸ್ಪ್ಲೇ ಕೊಟ್ಟಿದ್ದಾರೆ, ಅಷ್ಟೇ ವ್ಯತ್ಯಾಸ. 95% ಎರಡು ಕೂಡ ತುಂಬಾ ಸಿಮಿಲರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಅದರಲ್ಲಿ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ನಿಮಗೆ ಡಿವೈಸ್ ತುಂಬಾನೇ ಕಾಸ್ಟ್ಲಿ ಇರುತ್ತೆ. ಅದರ ಜೊತೆಗೆ ಪ್ರತಿ ತಿಂಗಳು ನೀವು ಸಬ್ಸ್ಕ್ರಿಪ್ಷನ್ ತಗೋಬೇಕಾಗುತ್ತೆ. ಸಬ್ಸ್ಕ್ರಿಪ್ಷನ್ ಬಂದ್ಬಿಟ್ಟು ಹತ್ತತ್ರ 2,000 ರಿಂದ 3,000 ಏನೋ ಇದೆ. ಪ್ರತಿ ತಿಂಗಳು ನೀವು ಸಬ್ಸ್ಕ್ರಿಪ್ಷನ್ ಕೂಡ ತಗೋಬೇಕು. ಅದರ ಜೊತೆಗೆ ಡಿವೈಸ್ ತಗೋಬೇಕು ಅಂದ್ರೂ ಕೂಡ ಕಾಸ್ಟ್ಲಿ ಅಂತಾನೆ ಹೇಳ್ಬೋದು. ಇದು ನಿಮಗೆ $200 ಲಾಂಚ್ ಮಾಡಿದ್ದಾರೆ, ಹತ್ತತ್ರ 15,000 ರಿಂದ 16,000 ಅಂತ ಇಟ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ಕಮ್ಮಿ ಪ್ರೈಸಿಗೆ ಲಾಂಚ್ ಮಾಡಿದ್ದಾರೆ. ನನಗೆ ಬಂದ್ಬಿಟ್ಟು ಯಾವುದೇ ರೀತಿ ನಿಮಗೆ ಸಬ್ಸ್ಕ್ರಿಪ್ಷನ್ ಇರೋದಿಲ್ಲ. ಜಸ್ಟ್ ನೀವು ಈ ಒಂದು ಡಿವೈಸ್ ನ ಪರ್ಚೇಸ್ ಮಾಡಿದ್ದೀರಾ ಅಂದ್ರೆ ಲೈಫ್ ಲಾಂಗ್ ನೀವು ಈ ಒಂದು ಡಿವೈಸ್ ನ ಯೂಸ್ ಮಾಡಬಹುದು. ಯಾವುದೇ ರೀತಿ ನಿಮಗೆ ಸಬ್ಸ್ಕ್ರಿಪ್ಷನ್ ಫೀಸು ಕೂಡ ಇರೋದಿಲ್ಲ. ಇದು ನನಗೆ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಇದನ್ನ ಸೇಲಿಗೆ ತಂದಿದ್ದಾರೆ, ಸೇಲಿಗೆ ತಂದು ಅರ್ಧ ಗಂಟೆಯಲ್ಲೇ ಔಟ್ ಆಫ್ ಸ್ಟಾಕ್ ಆಗಿದೆ ಅಂತಾನೆ ಹೇಳ್ಬೋದು. ಅಷ್ಟೇ ಜನ ಈ ಒಂದು ಡಿವೈಸ್ ನ ಪರ್ಚೇಸ್ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಇದರಿಂದ ಮೇನ್ ಆಗಿ ಅಡ್ವಾಂಟೇಜಸ್ ಜಾಸ್ತಿ ಇದೆ, ಡಿಸ್ಅಡ್ವಾಂಟೇಜಸ್ ತುಂಬಾನೇ ಕಮ್ಮಿ. ಅಡ್ವಾಂಟೇಜಸ್ ಏನು ಅಂದ್ರೆ ಮೇನ್ ಆಗಿ ನಮ್ಮ ಟೈಮ್ ಸೇವ್ ಆಗುತ್ತೆ. ಇವಾಗ ನಾನೇ ಆಗಲಿ ಇವಾಗ ಮೊಬೈಲ್ ಯೂಸ್ ಮಾಡ್ತಿದ್ದೀನಿ ಅಂದ್ರೆ ಇವಾಗ ನಾನು ಗೂಗಲ್ ಅಲ್ಲಿ ಏನೋ ಸರ್ಚ್ ಮಾಡಬೇಕು ಅಂತ ಹೋಗ್ತೀನಿ, ಇವಾಗ ವಾಟ್ಸ್ಆಪ್ ಅಲ್ಲಿ ಏನೋ ಮೆಸೇಜ್ ಬರುತ್ತೆ ವಾಟ್ಸ್ಆಪ್ಗೆ ಹೋಗ್ತೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ಮೆಸೇಜ್ ಬರುತ್ತೆ ಇನ್ಸ್ಟಾಗ್ರಾಮಿಗೆ ಹೋಗ್ತೀನಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಟೈಮ್ ವೇಸ್ಟ್ ಜಾಸ್ತಿನೇ ಇರುತ್ತೆ. ಇವಾಗ ನನಗೆ ಗೊತ್ತಿಲ್ದೇನೆ ಮೊಬೈಲ್ ನಾನು 1 ಗಂಟೆ 2 ಗಂಟೆ ಯೂಸ್ ಮಾಡ್ಬಿಡ್ತೀನಿ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಡಿಸ್ಟ್ರಾಕ್ಷನ್ಸ್ ಇರೋದಿಲ್ಲ. ಇವಾಗ ನಿಮಗೆ ಏನೋ ಒಂದು ಡೌಟ್ ಇರುತ್ತೆ, ಆ ಡೌಟ್ ಕೇಳ್ತೀರಾ, ಆನ್ಸರ್ ಸಿಗುತ್ತೆ, ಮುಗಿದೋಯ್ತು. ಅಲ್ಲಿ ನಿಮಗೆ ಟೈಮು ಕೂಡ ತುಂಬಾ ಮಟ್ಟಿಗೆ ಸೇವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ತರ ಡಿವೈಸಸ್ ಇಂದ ಲಿಟ್ರಲಿ ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿರ್ತೀವಿ. ಹಂಗಂತೇಳಿ ಕಂಪ್ಲೀಟ್ ಆಗಿ ಮೊಬೈಲ್ ನ ಇದು ರಿಪ್ಲೇಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ. ಮೊಬೈಲ್ಗೆ ಇರೋ ಪ್ಲೇಸ್ ಮೊಬೈಲ್ಗೆ ಇರುತ್ತೆ, ಈ ಒಂದು ಡಿವೈಸ್ಗೆ ಇರೋ ಪ್ಲೇಸ್ ಈ ಡಿವೈಸ್ಗೆ ಇರುತ್ತೆ ಅಂತಾನೆ ಹೇಳ್ಬೋದು. ನನಗೆ ಕೇಳಿದ್ರೆ ಮೊಬೈಲ್ಗಿಂತ ಈ ಡಿವೈಸ್ ತುಂಬಾ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ನಿಮ್ಮ ಟೈಮು ಕೂಡ ಸೇವ್ ಆಗುತ್ತೆ, ಹಾಗೆ ಬಂದ್ಬಿಟ್ಟು ನಿಮ್ಮ ಲೈಫು ಕೂಡ ಚೆನ್ನಾಗಿರುತ್ತೆ. ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓವರ್ ಆಲ್ ಆಗಿ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ನಿಮಗೆ ಪ್ರೊವೈಡ್ ಮಾಡಿದ್ದೀನಿ, ಒಂದು ಪಿಕ್ಚರ್ ನ ನಿಮಗೆ ತೋರಿಸಿದ್ದೀನಿ ಅಂತಾನೆ ಹೇಳ್ಬೋದು. ಈ ಡಿವೈಸ್ ಯಾವ ರೀತಿ ಅನ್ನಿಸ್ತು, ಪ್ರೈಸ್ ಯಾವ ರೀತಿ ಅನ್ನಿಸ್ತು, ಟೆಕ್ನಾಲಜಿ ಚೆನ್ನಾಗಿದೆಯಾ, ಇದೇನಾದ್ರೂ ಲಾಂಚ್ ಆಯ್ತು ಅಂದ್ರೆ ನೀವು ಪರ್ಚೇಸ್ ಮಾಡ್ತೀರಾ, ಇದ್ರ ಬಗ್ಗೆ ನನಗೆ ಒಂದ್ಸಲ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ರೀಸನ್ ಏನು ಅಂದ್ರೆ ಇವಾಗ ಬರ್ತಾ ಬರ್ತಾ ನಮಗೆ ಇಂಪ್ರೂವ್ ಆಗ್ತಾ ಇದೆ, ಟೆಕ್ನಾಲಜಿನೂ ಕೂಡ ತುಂಬಾ ಇಂಪ್ರೂವ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಒಂದು 20 ವರ್ಷದಿಂದ ನಾವು ಇದೇ ತರ ಮೊಬೈಲ್ಸ್ ನ ಯೂಸ್ ಮಾಡ್ತಿದೀವಿ. ಇನ್ನೊಂದು ಸ್ವಲ್ಪ ವರ್ಷ ಆಯ್ತು ಅಂದ್ರೆ ಈ ಒಂದು ಮೊಬೈಲ್ಸ್ ಕಂಪ್ಲೀಟ್ ಆಗಿ ನಿಂತೋಗುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ನಮಗೆ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗುತ್ತಲ್ಲ, ಮೊಬೈಲ್ ಕೂಡ ತುಂಬಾ ನಮಗೆ ಅಡ್ವಾನ್ಸ್ ಆಗೋದಿಕ್ಕಾದ್ರೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡೋಣಂತೆ, ಇನ್ನ ತುಂಬಾ ಟೈಮ್ ಇದೆ. ಇವಾಗ ನಮಗೆ ಈ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಗಿದೆ. ಇನ್ನೊಂದು 2-3 ವರ್ಷ ಆಯ್ತು ಅಂದ್ರೆ ಎಲ್ಲರೂ ಕೂಡ ಈ ತರ ಡಿವೈಸಸ್ ಯೂಸ್ ಮಾಡೋದಿಕ್ಕಾದ್ರೆ ಸ್ಟಾರ್ಟ್ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.